ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ನಡೆಸಿದ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಚಿಕ್ಕಮಗಳೂರಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಕುವೆಂಪು ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿ ಕೆಸಿ ಶಂಕರ್, ಭಾರತ ಪ್ರಗತಿಯ ಪಥದಲ್ಲಿ ಹಿಂದುಳಿದಿರುವುದಕ್ಕೆ ಮೂಲ ಕಾರಣ ನಾವು ವಿಜ್ಞಾನವನ್ನು ಕಡೆಗಣಿಸಿರುವುದು ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಂ ಮಂಜುನಾಥ ಸ್ವಾಮಿ, ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರತಿವರ್ಷ ಆನ್ಲೈನ್ ಮುಖಾಂತರ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ರವೇಶ್ ಖ್ಯಾತನಬೀಡು, ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಮಾವಿನಕೆರೆ ದಯಾನಂದ್, ಮೂಡಿಗೆರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರಕಾಶ್, ಪ್ರಶಾಂತಿ, ಮಂಜಪ್ಪ ದೊಡ್ಡಮನಿ, ಶಾಂತಕುಮಾರ್ ಉಪಸ್ಥಿತರಿದ್ದರು. ಈ ಗೋವರ್ಧನ್ ಹಾಗೇನೆ ಜಿಲ್ಲಾ ಮಟ್ಟದಲ್ಲಿ ಸಂಪ್ರೀತ ಹಾಗೇನೆ ಮೊಹಮ್ಮದ್ ಜೇಹಾರ್ ಜ್ಞಾನವನ್ನು ಬೆಳೆಸತಕ್ಕಂಥ ಸಂಸ್ಥೆಗಳು, ಶಕ್ತಿಗಳು ನಮ್ಮ ದೇಶದಲ್ಲಿ ಬಹಳ ವಿರಳ ಅನ್ನೋದಕ್ಕಿಂತ ಇಲ್ಲ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಧಾರ್ಮಿಕವಾಗಿರ್ಬೋದು, ಬೇರೆ ಸಂಘಟನೆ, ಅಲ್ಲಿ ಮೂಡ್ತಕ್ಕಂಥ ಶಕ್ತಿಗಳು, ಸಂಪತ್ತುಗಳು ವಿಜ್ಞಾನಕ್ಕೆಲ್ಲರೂ ಕ್ರೋಢೀಕೃತ ಆಗಿದ್ದರೆ ನಮ್ಮ ದೇಶ ಅಮೇರಿಕಕ್ಕಿಂತಲೂ 10 ಪಟ್ಟು ಅಭಿವೃದ್ಧಿಯಾದಂಥ ದೇಶ ಆಗ್ತಾಯಿತ್ತು. ನಮ್ಮ ದೇಶದ ಪತನ, ನಮ್ಮ ದೇಶದ ಅಧೋಗತಿಗೆ, ನಮ್ಮ ದೇಶದ ಅಂಧಕಾರಕ್ಕೆ, ಬಡತನಕ್ಕೆ ಮೂಲ ಕಾರಣ ಅಂದರೆ ವಿಜ್ಞಾನವನ್ನು ನೆಗ್ಲೆಕ್ಟ್ ಮಾಡಿತ್ತು. ವಿಜ್ಞಾನ ಅಂತ ಹೇಳಿದರೆ ಇವತ್ತು ಸಿ ವಿ ರಾಮನ್ ಬಗ್ಗೆ ಹೇಳಿದರು, ನೊಬೆಲ್ ಪ್ರಶಸ್ತಿ ಬಂದು 100 ವರ್ಷ ಆಗಿದೆ. 100 ವರ್ಷದಿಂದ ನಮ್ಮ ದೇಶಕ್ಕೆ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ಹೇಳಿದರೆ 150 ಕೋಟಿ ಜನಸಂಖ್ಯೆ ನಾವೆಲ್ಲ ನಾಚಿಕೆ ಪಡಬೇಕು. ಯಾವುದೋ ಅಮೇರಿಕದಲ್ಲಿ MIT ಅಂತ ಇದೆ, ಇವೆಲ್ಲ ಕೇಳಿದ್ದೀರ ಅಲ್ವಾ? ಭಾಳ ಬುದ್ಧಿವಂತ ವಿದ್ಯಾರ್ಥಿಗಳ ಕನಸು ಒಂದು IIT ಹೋಗಬೇಕು ಅಂತ ಇರುತ್ತೆ, ಇನ್ನೊಂದು MIT ಹೋಗಬೇಕು ಅಂತ ಇರುತ್ತೆ. ಮೆಸಾಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇದೆ ಅಮೇರಿಕದಲ್ಲಿ. 2 ಸರಿ ಹೋಗಿದ್ದೀನಿ ನಾನಲ್ಲಿ. ಅಲ್ಲಿ ಒಂದು ಸಂಸ್ಥೆಗೆ ಪ್ರತಿ ವರ್ಷವೂ 3 ನೊಬೆಲ್ ಪ್ರೈಸ್ ಸಿಗುತ್ತೆ. ಒಂದು ಕಾಲೇಜಿಗೆ ಸಿಗುತ್ತೆ, ಅದು ನಮ್ಮ ದೇಶಕ್ಕೆ ಸಿಗ್ತಾ ಇಲ್ಲ. ವಿಜ್ಞಾನ ಅಂದ್ರೆ ನಮ್ಮಲ್ಲಿ ತಿಳ್ಕೊಂಡಿರೋದು ಶಿಕ್ಷಣದ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೀವಿ. ಕಳೆದ 4-5 ವರ್ಷಗಳಿಂದ ಈ ಜಿಲ್ಲೆಯ ಈ ರಾಜ್ಯದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ, ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ, ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ರಸಪ್ರಶ್ನೆ ಸ್ಪರ್ಧೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿದಿನ ಅಟ್ ಎ ಟೈಮು ಕರ್ನಾಟಕ ಇಡೀ ರಾಜ್ಯಾದ್ಯಂತ ಒಂದು ನಿಗದಿತ ಸಮಯದಲ್ಲಿ 10-15 ಸಾವಿರ ಜನ ಈ ಪರೀಕ್ಷೆಗೆ ಕುಳಿತುಕೊಳ್ತಾರೆ ವಿದ್ಯಾರ್ಥಿಗಳು. ಹಾಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಪ್ರತಿ ವರ್ಷ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು